Hi, hello, welcome to another delicious episode where I show you how to make crispy and tasty ಕೋಡುಬಳೆ. ಸೊ ಕೋಡುಬಳೆ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಸಿಕ್ಕಾಪಟ್ಟೆ ಇಷ್ಟ. ಸೊ ಈ ರೆಸಿಪಿ ನಮ್ಮ ಅಜ್ಜಿ ಹೇಳ್ಕೊಟ್ಟಿತ್ತು. ನಮ್ಮ ಅಜ್ಜಿ ನಮ್ಮ ಅಮ್ಮಂಗೆ ಹೇಳ್ಕೊಟ್ರು. ನಮ್ಮಮ್ಮ ನನಗೆ ಹೇಳ್ಕೊಡ್ತಾ ಇದ್ದಾರೆ ಇವತ್ತು. ಸೊ ಕಮ್ ಲೆಟ್ಸ್ ಸ್ಟಾರ್ಟ್ ವಿತ್ ದ ರೆಸಿಪಿ. ಸೊ ಫಸ್ಟ್ಗೆ ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿನ ಈ ಥರ ಡ್ರೈ ರೋಸ್ಟ್ ಮಾಡಿ ರುಬ್ಕೋಬೇಕು. ಸೊ ರುಬ್ಬಿದ್ದಕ್ಕೆ ಒಂದು ಫುಲ್ ತೆಂಗಿನಕಾಯಿ ತುರಿನ ಹಾಕಬೇಕು. ಸೊ ತೆಂಗಿನಕಾಯಿನ ತುರಿದು ಹಾಕಬೇಕಿಲ್ಲಿ. ಇದು ಫ್ರೆಶ್ ತೆಂಗಿನಕಾಯಿ ತಗೊಳ್ಳಿ, ಕೊಬ್ಬರಿ ಅಲ್ಲ, ತೆಂಗಿನಕಾಯೇ ತಗೋಬೇಕು. ಸೊ ತೆಂಗಿನಕಾಯಿನ ಮತ್ತು ಮೆಣಸಿನ್ಕಾಯಿನ ಚೆನ್ನಾಗಿ ರುಬ್ಕೋಬೇಕಾಗತ್ತೆ. ಇದಕ್ಕೆ ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಳಿ. ಸೊ ನೀರು ಹಾಕಿ ರುಬ್ಬಿದಾಗ ಇದು ತುಂಬ ಹಸಿ ಪೇಸ್ಟ್ ಬರಬಾರ್ದು, ತುಂಬ ಡ್ರೈಯೂ ಇರಬಾರ್ದು, ತುಂಬ ವೆಟ್ಟು ಇರಬಾರ್ದು. ಸೊ ಮೀಡಿಯಮ್ ಆಗಿ ಇರಬೇಕು. ಇವಾಗ ಇನ್ನೊಂದು ಪಾತ್ರೆಗೆ ಇಲ್ಲಿ ಸೇರಿನ ಲೆಕ್ಕ ಹೇಳ್ತಾ ಇದ್ದೀನಿ, ಅದನ್ನು ಪಾವ್ ಲೆಕ್ಕ ಕೂಡ ಹೇಳ್ತೀನಿ. ಒಂದು ಸೇರ್ ಅಕ್ಕಿ ಹಿಟ್ಟಿಗೆ 1 ಪಾವ್ ಮೈದಾ ಹಿಟ್ಟು ಹಾಕಬೇಕಿಲ್ಲಿ. ಸೊ 1 ಸೇರ್ ಅಕ್ಕಿ ಅಂತಂದರೆ 4 ಪಾವ್ ಅಂತ ಲೆಕ್ಕ. ಸೊ ಇಲ್ಲಿ 4 ಪಾವ್ ಅಕ್ಕಿ ಹಿಟ್ಟಿಗೆ 1 ಪಾವ್ ಮೈದಾ. ಸೊ ನೀವು ಯಾವ ರೇಷೋನ ಫಾಲೋ ಮಾಡ್ತೀರಾ ಇದೇ ರೇಷೋ ಫಾಲೋ ಮಾಡಿ, ಬಟ್ ಯಾವುದಾದ್ರೂ ಕಪ್ ಯೂಸ್ ಮಾಡಿ. ಸೊ 4 ಕಪ್ ಅಕ್ಕಿ ಹಿಟ್ಟಿಗೆ 1 ಕಪ್ಪಿನ ಮೈದಾ ಹಾಕಬೇಕಾಗತ್ತೆ. ಸೊ ಇದನ್ನು ಹಾಕಿದ ತಕ್ಷಣ ರುಬ್ಬಿಟ್ಟಿರೋ ಈ ಕಾಯಿ ಮತ್ತು ಮೆಣಸಿನ್ಕಾಯ್ದು ಇದನ್ನು ಪಾತ್ರೆಗೆ ಹಾಕ್ಕೊಳ್ಳೋಣ. ಇದಕ್ಕೆ ಮಸಾಲೆಗಳನ್ನ ಆ್ಯಡ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಮಸಾಲೆ ಇಲ್ಲಿ ಹಾಕ್ತಾ ಇರೋದು ಉಪ್ಪು. ಸೊ ಆಬ್ವಿಯಸ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಉಪ್ಪನ್ನ ಹಾಕಿದ ತಕ್ಷಣ ಇದಕ್ಕೆ ಸ್ವಲ್ಪ ಇಂಗಿನ ಘಮ ಬರಲೇಬೇಕಾಗತ್ತೆ. ಇಂಗು ಚೆನ್ನಾಗಿ ಘಮ ಬಂದಿಲ್ಲ ಅಂತಂದರೆ ಕೋಡುಬಳೆಗೆ ಟೇಸ್ಟ್ ಬರಲ್ಲ. ಕೆಲವರು ಕಂಪ್ಲೀಟಾಗಿ ಮೈದಾನಲ್ಲೇ ಮಾಡ್ತಾರೆ. ಸೊ ನೀವು ಅದನ್ನು ಕೂಡ ಮಾಡ್ಬೋದು, ಬಟ್ ಇದು ಟ್ರೆಡಿಷ್ನಲ್ ರೆಸಿಪಿ. ಸೊ ಇದಕ್ಕೆ ರೆಡ್ ಚಿಲ್ಲಿ ಪೌಡರ್ ಡೈರೆಕ್ಟಾಗಿ ಹಾಕ್ತಾರೆ, ಬಟ್ ನಮ್ಮ ಮನೆಯಲ್ಲಿ ಇದನ್ನು ಕಾಯಿ ಮತ್ತು ಮೆಣಸಿನ್ಕಾಯಿನ ರುಬ್ಬಿ ಹಾಕೋದು. ಸೊ ನೆಕ್ಸ್ಟ್ ಇವಾಗ ಇಲ್ಲಿ ಬಿಸಿ ಬಿಸಿ ಎಣ್ಣೆ ಹಾಕ್ತಾ ಇದ್ದೀವಿ. ಅದಕ್ಕಿಂತ ಮುಂಚೆ ಹಾಕಿದ್ದು ಬಿಳಿ ಎಳ್ಳು. ಸೊ ಬಿಳಿ ಎಳ್ಳು ಹಾಕಿದ್ರೆ ಕೋಡುಬಳೆಗೆ ಚೆನ್ನಾಗಿರೋ ಒಂಥರ ಟೇಸ್ಟ್ ಬರುತ್ತೆ, ನಟಿ ಟೇಸ್ಟ್ ಬರುತ್ತೆ. ಆಮೇಲೆ ಇದಕ್ಕೆ ಬಿಸಿ ಬಿಸಿಯಾಗಿರೋ ಎಣ್ಣೆ ಹಾಕಬೇಕಾಗತ್ತೆ. ಎಣ್ಣೆ ಹಾಕಿ 1-2 ನಿಮಿಷ ಬಿಟ್ಟು ಈ ಥರ ಚೆನ್ನಾಗಿ ಕಲಿಸ್ಕೋಬೇಕು. ಇದಕ್ಕೆ ಯಾವುದೇ ಥರ ನೀರು ಹಾಕೋ ಅವಶ್ಯಕತೆ ಇಲ್ಲ, ಯಾಕಂದರೆ ಕಾಯಲ್ಲಿ ಆಲ್ರೆಡಿ ನೀರಿರುತ್ತೆ, ಅದು ನೀರು ಬಿಟ್ಕೊಳ್ಳುತ್ತೆ. ಚೆನ್ನಾಗಿ ಕಲಿಸ್ಬೇಕಾಗತ್ತೆ. ನೀಟಾಗಿ ಉದುರಾಗಿ ಇದನ್ನು ಕಲಿಸ್ಬೇಕು. ಯಾವುದೇ ಥರ ನೀರು ಹಾಕದೆ ಇದನ್ನು ಕಲಿಸ್ಬೇಕು. ಇದು ಒಂದು ಬ್ಯಾಚ್ ಥರ ಮಾಡ್ಕೋತಾ ಇರೋದು. ಸೊ ಈ ಬ್ಯಾಚ್ಗೆ ಯಾವುದೇ ಥರ ನೀರು ಹಾಕೋ ಅವಶ್ಯಕತೆ ಇಲ್ಲ. ನೋಡಿ ಈ ಥರ ಹುಡಿಯಾಗಿ ಕಲಿಸ್ಕೋಬೇಕಾಗತ್ತೆ. ನಮ್ಮಮ್ಮ ಮಾಡೋ ಕೋಡುಬಳೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಇದು ಎಷ್ಟು ಅಥೆಂಟಿಕ್ ಟೇಸ್ಟ್ ಅಂತಂದರೆ ಯಾರು ಕೂಡ ಈ ಥರ ಮಾಡಲ್ಲ. ಎಲ್ಲರೂ ಕೂಡ ಖಾರದ ಪುಡಿ ಹಾಕ್ಬಿಡ್ತಾರೆ. ಆದರೆ ಖಾರದ ಪುಡಿ ಹಾಕಿದ್ರೆ ಬೇರೆ ಥರ ಟೇಸ್ಟ್ ಬರುತ್ತೆ. ತುಂಬ ಜನ ಅದನ್ನು ಕೂಡ ಮಾಡ್ತಾರೆ. ಬಟ್ ಈ ಥರ ಕಾಯಿ ಮತ್ತು ರೋಸ್ಟ್ ಮಾಡಿರೋ ಮೆಣಸಿನ್ಕಾಯಿನ ಹಾಕಿ ಮಾಡಿದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ. ಈ ಥರ ಡ್ರೈ ಆಗಿರಬೇಕು. ಸೊ ಈ ಥರ ಡ್ರೈ ಆಗಿರೋದನ್ನು ಸ್ವಲ್ಪನೇ ತಗೊಂಡು ಇನ್ನೊಂದು ಬಟ್ಲಿಗೆ ಹಾಕಿ, ಆ ಬಟ್ಲಿಗೆ ನೀರು ಹಾಕಿ ಒಂದು ಉಂಡೆ ಥರ ಕಟ್ಟಬೇಕಾಗತ್ತೆ. ಚಪಾತಿ ಹಿಟ್ಟಿನ ಹದದ ಥರ ಕಟ್ಟಬೇಕು. ಸೊ ಅದನ್ನು ಕಟ್ಟಿದಾಗ ನಿಮಗೆ ಕೋಡುಬಳೆನ ಶೇಪ್ ಮಾಡೋದಕ್ಕೆ ಈಸಿ ಆಗುತ್ತೆ. ಕಂಪ್ಲೀಟಾಗಿ ಆ ದೊಡ್ಡ ಬ್ಯಾಚ್ಗೆ ನೀರು ಹಾಕಿಬಿಟ್ರೆ ಅದು ಚೆನ್ನಾಗಿ ಬರಲ್ಲ, ಅದು ತುಂಬ ಡ್ರೈ ಆಗಿಬಿಡತ್ತೆ. ಆಮೇಲೆ ತುಂಬ ಟೈಮ್ ಬೇಕು ಕೋಡುಬಳೆ ಮಾಡೋದಕ್ಕೆ. ಸೊ ಹಾಗಾಗಿ ಈ ಥರ ಸ್ವಲ್ಪನೇ ತೊಗೊಂಡು ಅದಕ್ಕೆ ನೀರು ಹಾಕಿ ಒಂದು ಚಪಾತಿ ಹಿಟ್ಟಿನ ಹದದ ತನಕ ಕಲಿಸ್ಕೋಬೇಕು. ತುಂಬ ನೀರಾದರೆ ಅದು ಎಣ್ಣೆನಲ್ಲಿ ಚೆನ್ನಾಗಿ ಬೇಯಲ್ಲ, ಮತ್ತು ನೀರು ಬಿಟ್ಕೊಂಡ್ಬಿಡುತ್ತೆ. ಸೊ ಚೆನ್ನಾಗಿರಲ್ಲ ಅದು. ಸೊ ಸ್ವಲ್ಪನೇ ನೀರು ಹಾಕಿ ಅದು ಒಂದು ಸಾಫ್ಟ್ ಡೋ ಥರ ಆಗಬೇಕು. ತುಂಬ ಗಟ್ಟಿನೂ ಇರಬಾರ್ದು, ತುಂಬ ಸಾಫ್ಟು ಇರಬಾರ್ದು. ನಿಮ್ಮ ಮನೇಲಿ ಯಾವ ಥರ ಕೋಡುಬಳೆ ಮಾಡ್ತೀರಾ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ. ನೆಕ್ಸ್ಟ್ ಟೈಮ್ ಅದನ್ನು ಕೂಡ ಟ್ರೈ ಮಾಡೋಣ. ಮೈದಾ ಹಾಕಬಾರ್ದು ಅನ್ನೋದೇನು ನನ್ನ ಇಂಟೆನ್ಷನ್ ಅಲ್ಲ, ಆದರೆ ಇದು ತುಂಬ ಟ್ರೆಡಿಷ್ನಲ್ ಆಗಿ ನಮ್ಮ ಮನೆಯಲ್ಲಿ ಮಾಡುವಂಥ ರೆಸಿಪಿ ಇದು. ನೋಡಿ ಈ ಥರ ಉಂಡೆ ಆಗಬೇಕು. ಈ ಥರ ಚೆನ್ನಾಗಿ ಉಂಡೆ ಕಟ್ಟಿದ ಮೇಲೆ ಅದನ್ನು ಸ್ವಲ್ಪ ಚಿಕ್ಕ ಉಂಡೆ ಅಂತ ತಗೊಂಡು ಅದನ್ನು ಕೋಡುಬಳೆ ಶೇಪಲ್ಲಿ ಮಾಡೋಣ. ಸೊ ಇವಾಗ ನಮ್ಮಮ್ಮ ಇವಾಗ ಮಾಡ್ತಾ ಇದ್ದಾರೆ ನೋಡಿ. ನನಗೆ ಹೇಳ್ಕೊಡ್ತಾ ಇದ್ರು ಫಸ್ಟ್ ಟೈಮು ಹೆಂಗೆ ಮಾಡೋದು ಅಂತ. ನನಗೆ ಬರ್ತಿತ್ತು, ಆದರೆ ಅದನ್ನು ಪರ್ಫೆಕ್ಟಾಗಿ ಮಾಡೋಕ್ಕೆ ನನಗೆ ಬರ್ತಾ ಇರಲಿಲ್ಲ. ಸೊ ಈ ಥರ
ಚೆನ್ನಾಗಿ ಒಂದು ಸಣ್ಣ ಲಾಗ್ ಥರ ಮಾಡ್ಕೋಬೇಕು. ಇದು ತುಂಬ ದಪ್ಪನೂ ಇರಬಾರ್ದು, ತುಂಬ ತೆಳುನೂ ಇರಬಾರ್ದು. ನೋಡಿ ಎಷ್ಟು ಚೆನ್ನಾಗಿ ಪರ್ಫೆಕ್ಟ್ ಕೋಡುಬಳೆ ಇದಂತೂ. ನಮ್ಮಮ್ಮ ಸಖತ್ತಾಗಿ ಮಾಡ್ತಾರೆ, ನಮ್ಮ ಅಜ್ಜಿನೂ ಇದೇ ಥರ ಮಾಡ್ತಾಯಿದ್ರು. ನಾನು ಮಾಡಿದೆ ಇದಾದಮೇಲೆ, ಆದರೆ ಸ್ವಲ್ಪ ತೆಳು ಬಂತು, ಒಂದಷ್ಟು ಕ್ರ್ಯಾಕ್ಸ್ ಆಯಿತು. ಇದು ಯಾವುದೇ ಥರ ಕ್ರ್ಯಾಕ್ ಇಲ್ಲದೆ ನಮ್ಮಮ್ಮ ಪರ್ಫೆಕ್ಟಾಗಿ ಮಾಡ್ತಾರೆ. ಸೊ ನೋಡಿ, ಈ ಥರ ಫೈನಲ್ ಆಗಿ ತೆಗೆದು ಈ ಕಡೆ ಸೈಡಲ್ಲಿ ಇಟ್ಕೋಬೇಕಾಗತ್ತೆ. ಸೊ ಈ ಥರ ಸ್ಮಾಲ್ ಬ್ಯಾಚಸಲ್ಲಿ ನೀವು ಕೋಡುಬಳೆನ ಮಾಡಿಕೊಂಡ್ರೆ ನಿಮಗೆ ಪರ್ಫೆಕ್ಟ್ ಕೋಡುಬಳೆ ಬರುತ್ತೆ. ತುಂಬ ಜನ ವಿಡಿಯೋನ ಫುಲ್ ತನಕ ನೋಡ್ತಾರೆ, ಆದರೆ ಫೈನಲ್ ಆಗಿ ಸಬ್ಸ್ಕ್ರೈಬ್ ಮಾಡಲ್ಲ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ಥರ ಒಳ್ಳೊಳ್ಳೆ ರೆಸಿಪೀಸ್ನ ನಾನು ಹಾಕೋಕ್ಕೆ ಟ್ರೈ ಮಾಡ್ತೀನಿ. ನಾನು ಒಂದಷ್ಟು ಇಂಡಿಯನ್ ಮತ್ತು ಬೇಕಿಂಗ್ ಟಿಪ್ಸನ್ನೆಲ್ಲ ಕೊಡ್ತೀನಿ. ಟ್ರೆಡಿಷ್ನಲ್ ರೆಸಿಪೀಸ್ನ ನಮ್ಮ ಅಮ್ಮನ ಹತ್ರ ಮಾಡಿಸ್ತೀನಿ, ನಾನು ಮಾಡ್ತೀನಿ. ಸೊ ಪ್ಲೀಸ್ ಡೂ ಸಪೋರ್ಟ್ ಮೈ ಚಾನಲ್. ಸೊ ಈ ಥರ ಸಪೋರ್ಟ್ ಮಾಡಿದ್ರೆ ನಮಗೂ ಜಾಸ್ತಿ ವೀಡಿಯೋಸ್ನ ಹಾಕಬೇಕು ಅಂತ ಒಂದು ಮೋಟಿವೇಶನ್ ಬರುತ್ತೆ. ಸೊ ನಿಮ್ಮ ಮನೇಲಿ ನಿಮ್ಮ ಅಜ್ಜಿ ಯಾವ ಥರ ರೆಸಿಪೀಸ್ ಮಾಡ್ತಾಯಿದ್ರು ಅದನ್ನು ಶೇರ್ ಮಾಡಿ. ನಿಮ್ಮದು ಯಾವ ಊರು ಏನು ಅಂತ ಎಲ್ಲ ಹೇಳಿ, ಅದರದ್ದು ರಿಲೇಟೆಡ್ ಫುಡ್ ಕೂಡ ಮಾಡೋಣ. ಸೊ ಈ ಥರ ಎಲ್ಲ ನಾವು ಒಬ್ಬೊಬ್ಬರಿಗೆ ಸಪೋರ್ಟ್ ಮಾಡಿದ್ರೆ ಖಂಡಿತ ವಿ ಕ್ಯಾನ್ ಹೆಲ್ಪ್ ಗ್ರೋ ದಿ ಅದರ್ ಪೀಪಲ್. ಸೊ ಪ್ಲೀಸ್ ಡೂ ಸಪೋರ್ಟ್ ದ ಚಾನಲ್. ಸೊ ನೀವು ಎಷ್ಟು ದೊಡ್ಡ ಬಾಣಲಿ ಇಟ್ಕೋತೀರಾ ಅಷ್ಟು ತಕ್ಕಂಗೆ ಒಂದು 8ರಿಂದ 10 ಮಾಡಿಕೊಂಡು ಈ ಥರ ಇಟ್ಕೊಳ್ಳಿ. ತುಂಬ ಮಾಡಿ ಒಟ್ಟಿಗೆ ಇಟ್ಬಿಟ್ರೆ ಇದು ಡ್ರೈ ಆಗಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ಒಂದು 8ರಿಂದ 10 ಬೇಗ ಮಾಡಿ. ಎಣ್ಣೆ ಕಾದಿರಬೇಕು, ಆದರೆ ಸಣ್ಣ ಊರಿನಲ್ಲೂ ಇರಬೇಕು. ಸೊ ಹಾಗಾಗಿ ಈ ಥರ ಒಂದೊಂದಾಗಿ ಎಣ್ಣೆಯಲ್ಲಿ ಹಾಕ್ತಾ ಬಂದರೆ ಅದು ಪರ್ಫೆಕ್ಟಾಗಿ ಗೋಲ್ಡನ್ ಬ್ರೌನ್ ಆಗಿ ಕಪ್ಪಾಗಕ್ಕೆ ಬಿಡಬೇಡಿ. ಅದು ಲೈಟ್ ಬ್ರೌನ್ ಆಗಿದ ತಕ್ಷಣ ತೆಗೆದುಬಿಟ್ರೆ ಅದರದ್ದು ಬಿಸಿ ಶಾಖಕ್ಕೇನೆ ಅದು ಆಚೆ ಕಡೆ ಇದ್ದಾಗಲೇ ಅದು ನೀಟಾಗಿ ಡಾರ್ಕ್ ಬ್ರೌನ್ ಆಗುತ್ತೆ. ನೀವು ಎಣ್ಣೆನಲ್ಲೇ ಡಾರ್ಕ್ ಬ್ರೌನ್ ಆಗಕ್ಕೆ ಬಿಟ್ಬಿಟ್ರೆ ಅದು ಕಪ್ಪಾಗಕ್ಕೆ ಸ್ಟಾರ್ಟ್ ಆಗಿಬಿಡತ್ತೆ ಎಣ್ಣೆಯಿಂದ ತೆಗೆದ್ಮೇಲೆ. ಯಾಕಂದರೆ ಕೋಡುಬಳೆ ಜಾಸ್ತಿ ಹೀಟ್ ತೊಗೊಳತ್ತೆ. ಸೊ ಅದು ಹೀಟಿಂದನೇ ಅರ್ಧ ಕಲರ್ ಬರೋದು. ಸೊ ಆ ಹೀಟು ಎಣ್ಣೆನಲ್ಲಿ ಅರ್ಧ ಹೀಟ್ ಮಾತ್ರ ಇರಬೇಕು, ಆಚೆ ಕಡೆ ಅದು ಇನ್ಮಿಕ್ಕಿದ ಅರ್ಧ ಹೀಟಲ್ಲಿ ಅದು ಕಲರ್ ಬರುತ್ತೆ. ಕೋಡುಬಳೆನ ಈ ಥರ ಎಣ್ಣೆಲಿ ಹಾಕಿದ ತಕ್ಷಣ ಅದನ್ನು ಈ ಥರ ಲೈಟಾಗಿ ಪದ್ರ ಮಾಡಿ, ಇಲ್ಲಾಂತಂದರೆ ಒಂದಕ್ಕೊಂದಕ್ಕೆ ಅಂಟ್ಕೊಂಡ್ಬಿಡುತ್ತೆ. ತುಂಬ ತೆಗಿಯೋಕ್ಕೆ ಹೋಗಬೇಡಿ, ಇಲ್ಲಾಂತಂದರೆ ಅದು ಮುರಿದೋಗುತ್ತೆ, ಯಾಕಂದರೆ ಅದು ಸಾಫ್ಟ್ ಆಗಿರುತ್ತೆ. ಆಮೇಲೆ ಕೋಡುಬಳೆ ಆಗಿದೆ ಅಂತ ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ ಅಂತಂದರೆ ಈ ಎಲ್ಲೋ ಬಬಲ್ಸ್ ಎಲ್ಲ ಸ್ಟಾಪ್ ಆಗುತ್ತೆ. ಸ್ಟಾಪ್ ಆಗಿ ಈ ಥರ ಲೈಟಾಗಿ ಒಂದೊಂದೇ ಎರಡೆರಡೆ ಬಬಲ್ ಬರ್ತಾ ಇರುತ್ತೆ ಎಣ್ಣೆನಲ್ಲಿ. ಆವಾಗ ಕೋಡುಬಳೆ ರೆಡಿಯಾಗಿದೆ ಅಂತ ಅರ್ಥ. ಸೊ ಸ್ಮಾಲ್ ಆ್ಯಂಡ್ ಮೀಡಿಯಮ್ ಫ್ಲೇಮಲ್ಲೇ ನೀವು ಇದನ್ನು ಮಾಡಬೇಕು. ನೋಡಿ, ಇದು ಲೈಟಾಗಿ ಆರೆಂಜ್ ಕಲರ್ ಇದೆ. ಈ ಆರೆಂಜ್ ಕಲರ್ನ ತೆಗೆದು ನಾವು ಹಾಕಿದ ತಕ್ಷಣ ಅದು ಕಲರ್ ಚೆನ್ನಾಗಿ ಬರುತ್ತೆ. ಸೊ ಈ ರೆಸಿಪಿ ಇಷ್ಟ ಆದರೆ ಫಾಲೋ ಮಾಡಿ.